ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ 2024 ನೇಮಕಾತಿ ಅನುಸಾರ ಒಂದು ಹೆಸ್ಕಾಮ್ನ ಒಂದು PH ಕ್ಯಾಂಡಿಡೇಟ್ನ ಮೆಡಿಕಲ್ ಲಿಸ್ಟು ಬಿಡುಗಡೆ ಮಾಡಿದ್ದಿಲ್ಲ ಸ್ನೇಹಿತರೆ. ನಾನು ಮೊದಲೇ ಹೇಳಿದ್ದೆ ಇದೇ ಒಂದು ವಾರದಲ್ಲಿ ನಿಮಗೆ 100% ಹೆಸ್ಕಾಮ್ನ ಒಂದು PH ಕ್ಯಾಂಡಿಡೇಟ್ ಮೆಡಿಕಲ್ ಲಿಸ್ಟ್ ಬಿಡ್ತಾರೆ ಅಂತ ಹೇಳಿದ್ದೆ. ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಮೊದಲೇ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹೇಳಿದ್ದೆ 6 ಗಂಟೆಗೆ ನಿಮಗೆ ವಿಡಿಯೋ ಬರುತ್ತೆ ಅಂತೇಳಿ. ನೋಡ್ಬೋದು, ಈಗ ನೀವು ಅಫಿಷಿಯಲ್ ವೆಬ್ಸೈಟಲ್ಲೇ ನೋಡ್ತಾ ಇರ್ಬೋದು. ಹೆಸ್ಕಾಮ್ನ ಒಂದು 2024 ಒಂದು ರೆಕ್ರೂಟ್ಮೆಂಟು ಇಲ್ಲಿ ಬಂದಿದೆ ಸ್ನೇಹಿತರೆ. ಇವಾಗ ಬಂದಿರುವಂಥದ್ದು ನೋಡ್ಬೋದು. ನೋಟಿಫಿಕೇಶನ್ ಫಾರ್ ದ ಮೆಡಿಕಲ್ ಟೆಸ್ಟ್ ಆಫ್ PH ಕ್ಯಾಂಡಿಡೇಟ್ ಆಟ್ ವಿಕ್ಟೋರಿಯಾ ಹಾಸ್ಪಿಟಲ್ KR ಮಾರ್ಕೆಟ್ ಬೆಂಗಳೂರು. ಇಲ್ಲಿ ಇರುವಂಥದ್ದನ್ನು ನೀವು ನೋಡ್ಬೋದು. ಅಫಿಷಿಯಲ್ ವೆಬ್ಸೈಟಲ್ಲೇ ನಾವು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಓಕೆ, ಇದು ಅಫಿಷಿಯಲ್ ವೆಬ್ಸೈಟಲ್ಲೇ ನೀವು ನೋಡ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಳ್ಳೋದ್ರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡ್ಬೋದು. ಈಗ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿ ಇದರಲ್ಲಿ ಏನೆಲ್ಲ ಇದೆ ಎಂಬುದನ್ನು ಮೆಡಿಕಲ್ ಡೇಟ್ ಸಹ ಯಾವಾಗಿದೆ ಎಂಬುದನ್ನು ಸಹ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ. ಇದು ನಾವು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇರುವಂತಹ ವಿಡಿಯೋ ಆಗಿರ್ತದೆ. ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಅಭ್ಯರ್ಥಿಗಳು ನಮ್ಮೊಂದು ವೀಡಿಯೋಗಳನ್ನ ಕಾಪಿಯನ್ನು ಮಾಡ್ತಾ ಇದ್ದಾರೆ, ವಾಯ್ಸ್ನ ಸ್ವಲ್ಪ ಚೇಂಜ್ ಮಾಡಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅಂತಹ ವೀಡಿಯೋಗಳು ನಾವು ಕಡಿಮೆ ಮಾಡಬೇಕು. ಓಕೆ, ಇಲ್ಲಿ ನೋಡ್ಬೋದು, ಆ 12 ಆಗಸ್ಟ್ ಅಂತ ಬಿಟ್ಟಿದ್ದಾರೆ. ಬಟ್ ಆ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿರುವಂಥದ್ದು ಇವತ್ತು. ಹುಬ್ಬಳ್ಳಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದಂತಹ ಶ್ರವಣದೋಷ ಅಂಗವೈಕಲ್ಯ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ಇಲ್ಲಿ ಕೊಟ್ಟಿರುವಂಥದ್ದನ್ನು ನೀವು ನೋಡ್ಬೋದು. ದಿನಾಂಕ 4/10/2024 ಒಂದು ಉದ್ಯೋಗ ಪ್ರಕಟಣೆಗೆ ಅನುಗುಣವಾಗಿ ಹುಬ್ಬಳ್ಳಿ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 2/6/2025ರಿಂದ 4/6/2025 ನಡೆಸಲಾದಂತಹ ಸಹನ ಶಕ್ತಿ ಪರೀಕ್ಷೆಗೆ ಮುಂದುವರಿದಂತೆ ಶ್ರವಣದೋಷ ಅಂಗವೈಕಲ್ಯ ಹೊಂದಿರುವಂತಹ ಕೈ ಕೆಳಕಂಡ ಅಭ್ಯರ್ಥಿಗಳ ಉದ್ಯೋಗ ಪ್ರಕಟಣೆ ಒಂದು ಷರತ್ತುಗಳ ಅನ್ವಯ ವೈದ್ಯಕೀಯ ಮಂಡಳಿಯಿಂದ ಪರೀಕ್ಷೆ ಮತ್ತು ತಪಾಸಣೆಗೆ ಒಳಪಡಿಸಬೇಕಿರ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಒಟ್ಟಾರೆ ಒಂದು ಅಭ್ಯರ್ಥಿಗಳ ಸಂಖ್ಯೆ ಬಂದ್ಬಿಟ್ಟು 54 ಇದೆ ಸ್ನೇಹಿತರೆ. ಇಲ್ಲಿ ಒಂದು ಸ್ಟಾರ್ಟ್ ಆಗುವಂಥದ್ದು PH ಕ್ಯಾಂಡಿಡೇಟ್ನ ಒಂದು ಮೆಡಿಕಲ್ ಸ್ಟಾರ್ಟ್ ಆಗುವಂಥದ್ದು ಇಲ್ಲಿ ನೀವು ನೋಡ್ಬೋದು. 18/8/2025 ಬೆಳಗ್ಗೆ 8 ಗಂಟೆಗೆ ವಿಕ್ಟೋರಿಯಾ ಹಾಸ್ಪಿಟಲ್. ಅಂದರೆ 18/8/2025 ಒಂದು ಮೆಡಿಕಲ್ ಆರಂಭ ಆಗ್ತದೆ. ಈ ಒಂದು ಹೆಸ್ಕಾಮ್ನ ಒಂದು PH ಕ್ಯಾಂಡಿಡೇಟ್ ಮೆಡಿಕಲ್ ಇದು ಮುಕ್ತಾಯಗೊಳ್ಳುವಂಥದ್ದು 19/8/2025. 19/8/2025 ಒಟ್ಟಾರೆಯಾಗಿ 19ನೇ ತಾರೀಕಿನ ಅಷ್ಟೊತ್ತಿಗೆ ಎಲ್ಲ ಒಂದು ನಿಗಮದ ಒಂದು ಏನಪ್ಪ ಅಂತಂದರೆ PH ಕ್ಯಾಂಡಿಡೇಟ್ನ ಮೆಡಿಕಲ್ ಕಂಪ್ಲೀಟ್ ಆಗ್ತದೆ ಈ ಇದರಿಂದ. ಓಕೆ, ಇದು ಇದರ ವಿಡಿಯೋ ಆಗಿತ್ತು ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಕೆಳಗೆ ಕೊಟ್ಟಿದ್ದಾರೆ. ಈ ಮೇಲೆ ತಿಳಿಸಿರುವಂತಹ ಅಭ್ಯರ್ಥಿಗಳು ತಮಗೆ ನಿಗದಿಪಡಿಸಿದ ದಿನಾಂಕದಂದು ತಮ್ಮ ಸ್ವಂತ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ KR ಮಾರುಕಟ್ಟೆ ಬೆಂಗಳೂರು 5/6/0002 ಇಲ್ಲಿ ವೈದ್ಯಕೀಯ ಪರೀಕ್ಷೆ ಮತ್ತು ತಪಾಸಣೆ ಹಾಜರಾಗುವಂತೆ ತಿಳಿಸಲಾಗಿದೆ. ಅಭ್ಯರ್ಥಿಗಳು ಆಸ್ಪತ್ರೆಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ತಮ್ಮ ಮೂಲ ಗುರುತಿನ ಚೀಟಿ ಮತ್ತು 4 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಅಂಗವಿಕಲತೆಗೆ ಸಂಬಂಧಿಸಿದಂತಹ ಹಿಂದಿನ ವೈದ್ಯಕೀಯ ದಾಖಲಾತಿಗಳು, ಆಡಿಯೋಗ್ರಾಮ್ ವರದಿ ಮತ್ತು ಅಂಗವಿಕಲತೆ ಪ್ರಮಾಣಪತ್ರ ಇತ್ಯಾದಿಗಳನ್ನು ತಮ್ಮೊಂದಿಗೆ ಜರೂರಾಗಿ ತರತಕ್ಕದ್ದು. ಒಂದು ವೇಳೆ ನಿಗದಿತ ದಿನಾಂಕದಂದು ಮತ್ತು ಸಮಯಕ್ಕೆ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ಅಥವಾ ತಪಾಸಣೆಗೆ ಸಂಬಂಧಪಟ್ಟಂತಹ ದಾಖಲೆಗಳೊಂದಿಗೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಇದು ಇಲ್ಲಿರುವಂಥದ್ದು. ನೆಕ್ಸ್ಟ್ ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಿರುವಂಥ ಈ ವಿಡಿಯೋ ಆಗಿರ್ತದೆ. ನೆಕ್ಸ್ಟ್ ಇದರ ಒಂದು 1:1 ಯಾವಾಗ ಬರ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇದು 1:1 ರಿಸಲ್ಟ್ ಬರೋದಕ್ಕೆ ಸ್ವಲ್ಪ ಡಿಲೇ ಆಗ್ತದೆ. ಇದರ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ಹೇಳಿದಂತೆ ಇದೇ ವಾರದಲ್ಲಿ ನಿಮಗೆ ಬಂತು. ನೆಕ್ಸ್ಟು ಜಸ್ಕಾಮ್ನ ಒಂದು
ಚೆಸ್ಕಾಮ್ನ ಒಂದು ರಿಸಲ್ಟು ಅತಿ ಶೀಘ್ರದಲ್ಲೇ ಈ ಒಂದು ವಾರದಲ್ಲಿತ್ತು, ಮುಂದಿನ ವಾರದಲ್ಲಿ ಬರ್ತದೆ. ವೇಟ್ ಮಾಡಿ ನೋಡೋಣ. ಓಕೆ, ಬೆಸ್ಕಾಮ್ ರಿಸಲ್ಟು ಸಹ ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು 10 ದಿನದೊಳಗಡೆ ಈ 3 ನಿಗಮದ ರಿಸಲ್ಟು ಬರ್ತದೆ ಸ್ನೇಹಿತರೆ. ಓಕೆ, ಮೆಸ್ಕಾಮ್ ರಿಸಲ್ಟ್ ಯಾವಾಗ ಎಂಬುದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇದು ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್.